ಶೇಂಗಾ ಬೀಜ, ಮಾವಿನ ಹೆಚ್ಕೊಂಡಿದ್ದು, ಕರಿಬೇವು, ಆಮೇಲೆ ಮಾವಿನ ಕಾಯಿಯನ್ನು ತುರ್ಕೊಂಡಿದ್ದೀನಿ, ಆಮೇಲೆ ಆನಿಯನ್ನು ದಪ್ಪದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇದು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರಲ್ಲ, ಕೊಬ್ಬರಿ ಹೆಚ್ಚು ಮಾಡಿಲ್ಲ ಯಾವ ಥರ ತುರ್ಕೊಂಡಿದ್ದೀನಿ ಆ ಥರ ತುರ್ಕೊಂಡು ಇಟ್ಕೊಂಡ್ರು. ಈ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ತೊಗೊಂಡು ನಾನು ಏನು ಮಾಡತ್ತೀನಿ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ಮಾಡತ್ತೀನಿ. ಜಸ್ಟ್ ನೀವು ಟ್ರೈ ಮಾಡಿರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ನೀವು ಟ್ರೈ ಮಾಡಿರಿ ನಿಮ್ಮ ಮನೇಲಿ. ಹೀಗೆ ಮೋರ್ ವಿಡಿಯೋಸ್ ಬರ್ತಾನೆ ಇರ್ತಾವೆ ನಾನು ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆ. ಸೊ ಆಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ. ಸೊ ನೀವು ಒಗ್ಗರಣೆಗೆ ಏನೆಲ್ಲ ಹಾಕ್ತಿರಲ್ಲ ಚಿತ್ರಾನ್ನಕ್ಕೆ ಅದನ್ನು ಚೆನ್ನಾಗಿ ಹಾಕ್ಕೋಬೇಕು. ಅದ್ರ ಮೇಲೆ ಕೈ ಇಟ್ಟಿದ್ದಲ್ಲ ಮುರಿತದೆ. ಇವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹೆಚ್ಕೊಂಡಿರೋದು ಉಳ್ಳಿಗಡ್ಡೆನೂ ಇದ್ರಾಗೆ ಹಾಕ್ಕೋಬೇಕು. ಸೊ ಈ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಉಪ್ಪು, ರೈಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡಿದ್ದೀನಿ. ಆಮೇಲೆ ತುರಿದಿರೋ ಮಾವಿನ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ತೊಗೋಬೇಕು. ಹೀಗೆ ಹೊಸ ಹೊಸ ರೈಸ್ ರೆಸಿಪಿ ಟ್ರೈ ಮಾಡ್ತಾಯಿರಿ ಮನೆಯಲ್ಲಿ. ಓನ್ಲಿ ವೈಟ್ ರೈಸ್ ಯಾರು ತಿಂತಾ ಇದ್ದೀರಾ, ಸಾಂಬಾರು ಬೇಕನ್ನೋರು ಇದು ಸಾಂಬಾರು ಇರದೇ ಇರುವಾಗ ಅದೇ ವೈಟ್ ರೈಸ್ಗೆ ಇಷ್ಟೆಲ್ಲ ಹಾಕಿ ಟ್ರೈ ಮಾಡ್ಕೋಬೇಕು. ವೆರೈಟಿ ಆಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಲಂಚ್ ಬಾಕ್ಸು ಹೊಟ್ಟೆ ತುಂಬುತ್ತೆ ಅಂತಲೇ ಹೇಳ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಬಂದು ಒಗ್ಗರಣೆ ಬಂದಮೇಲೆ ಇದಕ್ಕೆ ಬಿಸಿ ಬಿಸಿಯಾಗಿನ ಕುಕ್ಕರಲ್ಲಿ ಮಾಡ್ಕೊಂಡಿಟ್ಟಿರೋದು ರೈಸ್ ಹಾಕ್ತಾಯಿದ್ದೀನಿ. ಸೊ ನೋಡಿರಿ ನೀವು, ಬಿಸಿ ಇನ್ನೂ ಹಬೆ ಹಾಗೆ ಬರ್ತಾನೆ ಇದೆ. ಸೊ ಬಿಸಿ ಬಿಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಆರೋಗಿದ್ರೆ ಅಷ್ಟು ಮಿಕ್ಸ್ ಆಗೋಲ್ಲ. ಸೊ ಬಿಸಿ ರೈಸ್ ಇರೋದ್ರಿಂದ ಅತಿ ಬೇಗವಾಗಿ ಹಂಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿರಿ, ಹಾಗೆ ನಿಮ್ಮ ಸಪೋರ್ಟ್ ನಮಗಿರಲಿ. ಇವಾಗ ಆವಾಗಲೇ ನಾವು ಮಾವಿನದು ಚೆನ್ನಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದು ಡೆಕೋರೇಷನ್ಗಂತ ಮೇಲ್ಗಡೆ ನೋಡಿ ಮಿಕ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೈಸು. ಓಕೆ, ನಮ್ಮಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ತುಂಬ ದೊಡ್ಡ ವ್ಯಕ್ತಿ ನಮ್ಮ ಮನೆಯಲ್ಲಿ. ಅವರು ತಿಂಡಿ ಪೋತೀನಿ ಅಂತ ಕರಿಬೇಕು. ಸೊ ಅವಳು ಸ್ಪೆಷಲಿ ರೈಸ್ ಲವರು, ಅವಳಿಗೋಸ್ಕರನೇ ಮಾಡಿರೋದು ನಾನು. ಸೊ ಅವಳು ತಿಂದು ಇದಕ್ಕೆ ಹೇಳ್ತಾಳೆ ಹೇಗಿದೆ ಅಂತ. ನೋಡಿರಿ, ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲಿದೆ. ಈ ಸ್ಲೈಸ್ ಇರುತ್ತಲ್ಲ ಮ್ಯಾಂಗೋ, ಎತ್ತಿ ಹಂಗೆ ಬಿಸಾಕಬೇಡ್ರಿ. ಸ್ವಲ್ಪ ನೀವು ಮೇಲ್ಗಡೆ ರೈಸ್ ಜೊತೆ ಹಿಂಗೆ ಕೆಳಗಡೆ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ಲೈಸ್ ತಿಂದು ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಹತ್ತಿರೋದ್ರಿಂದ. ಸೊ ಟ್ರೈ ಮಾಡಿರಿ.
ಇವಾಗ ನೋಡ್ರಿ ನಮ್ಗೆ ಎಷ್ಟು ಟೇಸ್ಟಿ ಹಟ್ಟ ಕೇಕ್ ಮಾಡಪ್ಪ ಕೇಕ್ ಮಾಡಪ್ಪ ಚೆನ್ನಾಗ್ಯದ यार एक पार्टी ड्रेस चाहिए थी